ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಗೌರವ ಇರುತ್ತೆ. ಯಾಕೆ ಅಂದರೆ ಸಿಂಹರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಸೂರ್ಯನ ಒಂದು ಕಾರಕ ಗ್ರಹ ರಾಶಿ, ಅದು ಸೂರ್ಯನ ರಾಶಿ ಅಧಿಪತಿಯಾಗ್ತಾನೆ. ಸೂರ್ಯನು ಪ್ರಕಾಶ ಗ್ರಹ, ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಒಂದು ಪ್ರಕಾಶಮಾನವಾಗಿ ತಾವು ಬೆಳೆಯುವಂತಹದ್ದು ಇರುವಂಥ ಒಂದು ಯೋಗ ಕೂಡ ಇರ್ತದೆ. ಅಂದರೆ ಜೀವನದಲ್ಲಿ ನಮಗೆ ಒಳ್ಳೆಯ ಒಂದು ನಿಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಏಕೆ ಅಂದರೆ ಒಂದು ರಾಜಗ್ರಹ ಆ ರಾಶಿಯ ಅಧಿಪತಿಯಾಗಿರೋದ್ರಿಂದ ರಾಜರಂತೆ ನೀವು ಇರಬಹುದು. ಜೀವನದಲ್ಲಿ ಸುಖ ಸೌಖ್ಯ ನೆಮ್ಮದಿ ಎಲ್ಲವನ್ನೂ ನೀವು ಅನುಭವಿಸುವಂಥ ಯೋಗ ನಿಮಗಿದೆ. ಏನೇ ಕಷ್ಟ ಬಂದರೂ ಕೂಡ ತಾತ್ಕಾಲಿಕವಾಗಿ ಇದ್ದು ಹೋಗ್ತದೆ. ನಿಮಗೇನು ಯಾವಾಗಲೂ ಕೂಡ ನಿಮಗೆ ನಿರಂತರವಾಗಿ ಯಾವ ತೊಂದರೆಗಳು ಇರೋದಿಲ್ಲ. ಮತ್ತು ಯಾವುದೇ ಕಷ್ಟ ಇದ್ದರೂ ಮಂಜಿನಂತೆ ಕರಗಿ ಹೋಗ್ತದೆ ಅಂತ ಒಂದು ಸಾಮರ್ಥ್ಯ ನಿಮ್ಮ ಈ ಒಂದು ಸಿಂಹರಾಶಿಗೆ ಇರುತ್ತೆ ಅಂತ ಹೇಳ್ತೀವಿ. ಸಿಂಹರಾಶಿಯವರು ನೇರವಾಗಿ ಮಾತಾಡ್ತಕ್ಕಂಥವ್ರು, ನೇರವಾದ ನಡೆ, ನೇರವಾದ ನುಡಿ, ಕನ್ನಡಿಯಂತೆ ವ್ಯವಹಾರವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು, ಎಲ್ಲ ಒಂದು ಪೂರ್ತಿಯಾಗಿ ಕಮಿಟೆಡ್ ಆಗಿ ಅಂದರೆ ಏನು ಹೇಳ್ತಾರೋ ಅದನ್ನೇ ಮಾಡ್ತಕ್ಕಂಥ ವ್ಯಕ್ತಿಗಳು. ಮತ್ತು ಯಾವುದೇ ರೀತಿಯ ಸುಳ್ಳನ್ನು ಹೇಳದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ನಡೆದುಕೊಳ್ಳತಕ್ಕಂಥ ವ್ಯಕ್ತಿಗಳು. ಪ್ರತಿಯೊಂದು ವ್ಯಕ್ತಿಯೂ ಕೂಡ ಸ್ಥಾನಮಾನ ಗೌರವವನ್ನು ಕೊಟ್ಟು ಅವ್ರ ಜೊತೆ ಚೆನ್ನಾಗಿ ಕೈ ಜೋಡಿಸುವಂಥ ವ್ಯಕ್ತಿಗಳು ಆಗಿರ್ತೀರಿ. ಅಲ್ಲದೆ ನಿಮಗೆ ಸಮಾಜ ಸೇವೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಮಾನ ಮನ್ನಣೆ ಗೌರವ ಎಲ್ಲ ಇರತಕ್ಕಂಥ ವ್ಯಕ್ತಿಗಳು. ನೀವು ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದು ಸ್ಥಾನಮಾನದಲ್ಲಿದ್ದು ಒಳ್ಳೆಯ ಒಂದು ಒಂದು ಅಧಿಕಾರವನ್ನು ಅನುಭವಿಸುವಂಥ ಯೋಗವು ಕೂಡ ಈ ಸಿಂಹರಾಶಿಯವರು ಇರುತ್ತೆ ಅನ್ನೋದು ಬಹಳ ಸಂತೋಷದ ವಿಚಾರ ಆಗಿರ್ತದೆ. ಆದರೆ ಕೆಲವೊಂದಷ್ಟು ಮಾತುಗಳಿಂದ ತೊಂದರೆ ಆಗ್ತದೆ. ನೀವು ಒಳ್ಳೆಯದನ್ನು ಹೇಳಿದ್ರು ಕೂಡ ಜನ ಕೆಲವು ಸಲ ಒಳ್ಳೆಯದನ್ನು ಗ್ರಹಿಸೋದಿಲ್ಲ. ಅದನ್ನು ಧನಾತ್ಮಕವಾಗಿ ನೀವು ಹೇಳಿದ್ರು ಅದು ಋಣಾತ್ಮಕವಾಗಿ ಜನ ತಗೊಳ್ತಾರೆ. ಕೆಲವು ಸಮಯ ಸಂದರ್ಭ ಆಗಿರ್ತದೆ, ಅದು ನಾವು ಅನುಸರಿಸಿಕೊಂಡು ಹೋಗಬೇಕಾಗತ್ತೆ. ಆರ್ಥಿಕವಾಗಿ ತುಂಬ ಚೆನ್ನಾಗಿದೆ. ಮುಂಚೆ ತುಂಬ ನಷ್ಟ ಆಗಿತ್ತು, ಇವಾಗೆಲ್ಲ ಸ್ವಲ್ಪ ಸರಿ ಹೋಗ್ತಾ ಇದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ, ಸಮಯ ಬರುತ್ತೆ, ಬಂದಾಗ ಹೇಳ್ತೀನಿ, ಕಾಯ್ತಾ ಇರಿ. ಇದೇ ರೀತಿಯಾಗಿ ನಿಮಗೆ ಆರ್ಥಿಕ ಸಂಕಷ್ಟ ಇದೆ ಅಂದರೆ ದುಡ್ಡು ತುಂಬ ತೊಂದರೆ ಇದೆ ಅಂತನಲ್ಲ, ಊಟ ತಿಂಡಿ ಬಟ್ಟೆಗೆ ಕೊರತೆ ಇರೋದಿಲ್ಲ. ಅದೇನೋ ಒಂದು ಕಮಿಟ್ಮೆಂಟ್ ಇಟ್ಕೋಬೇಕು, ಹೊಸ ಕೆಲಸ ಅಷ್ಟು ಪ್ರಾರಂಭ ಮಾಡಬೇಕು, ಆಸ್ತಿ ಏನಾದರೂ ಅಸೆಟ್ ಏನಾದ್ರು ಮಾಡಬೇಕು ಅಂದರೆ ಆವಾಗ ನಿಮ್ಗೆ ಹಣಕಾಸಿನ ತೊಂದರೆ ಬರುತ್ತೆ. ಹಾಗಾಗಿ ಸ್ವಲ್ಪ ತಡೆಯಿರಿ, ಸ್ವಲ್ಪ ತಾಳ್ಮೆಯಿಂದಿರಿ, ಒಳ್ಳೆಯದಾಗತ್ತೆ. ಪ್ರಮೋಷನ್ ಏನಾದರೂ ಬೇಕು ಅಂದರೆ ಪ್ರಮೋಷನ್ಗೆ ಸ್ವಲ್ಪ ಸಮಯ ಬಿಟ್ಟು ಪ್ರಯತ್ನ ಮಾಡಿ, ಬಂದಾಗ ನಾನು ಹೇಳ್ತೇನೆ, ಒಳ್ಳೆ ಸಮಯ ಬಂದಾಗ ಹೇಳ್ತೇನೆ, ಆ ಪ್ರಯತ್ನ ಮಾಡಿ ಪ್ರಮೋಷನ್ನು ಕೂಡ ನಿಮಗೆ ಸಿಗುತ್ತೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಿದ್ದೀನಿ, ಅದೇ ರೀತಿ ಸಿಗುತ್ತೆ. ಅದು ಕೆಲವು ಸಮಯ ಎಲ್ರಿಗೂ ಒಂದೇ ಸಮಯ ಸಿಗೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಸಮಯ ಬಂದಾಗ ಅವರವರ ಕಾಲ ಬಂದಾಗ ಅವರವರಿಗೆ ಕಾಲ ಕೂಡಿ ಬರ್ತದೆ. ಹಾಗೆ ನಿಮಗೂ ಸ್ವಲ್ಪ ಸಮಯ ಬೇಕಾಗುತ್ತೆ, ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಉಷ್ಣ ಪ್ರಕೃತಿ ಇರುತ್ತೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ಬೋದು, ತಲೆನೋವು ಬರ್ಬೋದು, ಬೆನ್ನು ಸೊಂಟು ನೋವು ಬರ್ಬೋದು. ಇದು ನಿಮಗೆ ಕೆಲವಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ, ಶರೀರದ ಉಷ್ಣತೆಯಿಂದ ಆಗ್ತದೆ. ಅದಕ್ಕೆ ತಾತ್ಕಾಲಿಕ ಚಿಕಿತ್ಸೆಯನ್ನು ಮಾಡಿ ಅದು ಕೂಡ ಸರಿ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಇದೆ, ಅದು ಕೂಡ ಸರಿ ಹೋಗುತ್ತೆ. ಕೂತು ಮಾತಾಡಿ. ತನ್ನ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಮತ್ತು ಅವೆಲ್ಲವೂ ಕೂಡ ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಕಿರಿಕಿರಿ ಇದ್ದರೂ ಕೂಡ ಅವೆಲ್ಲ ಸರಿ ಹೋಗುತ್ತೆ, ಯಾವ ಸಮಸ್ಯೆ ಇರಲ್ಲ. ಅದಕ್ಕೆ ನಿಮಗೆ ಮುಖ್ಯವಾಗಿ ನಿಮಗೆ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಅವರ ಕಷ್ಟ ಸುಖವನ್ನು ವಿಚಾರಿಸಿ ಅವ್ರಿಗೇನು ಆಗಬೇಕು ಏನು ಆಗಬಾರ್ದು ಅಂತ ಚಿಂತನೆಯನ್ನು ಮಾಡಿ ಅವ್ರಿಗೆ ಸರಿಪಡಿಸಿಕೊಡುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಮನೆಯಲ್ಲಿ ನಿಮ್ಮ ಮುಖ್ಯಸ್ಥರಾಗಿರೋದ್ರಿಂದ ಈಗ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ಅವರ ಆಶೀರ್ವಾದ ಪಡೀರಿ, ಅವರ ಕಷ್ಟ ಸುಖವನ್ನು ವಿಚಾರಿಸಿ. ಅದಲ್ಲದೇನೆ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಸರಿಪಡಿಸ್ಕೊಳ್ಳಿ. ಯಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟದಿದ್ದರೆ ಸರಿ ಮಾಡ್ಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಓದಿಸಿ, ಯಾಕೆಂದರೆ ಪರೀಕ್ಷಾ ಸಮಯ ಇರೋದ್ರಿಂದ ಚೆನ್ನಾಗಿ ಓದಿಸೋದ್ರಿಂದ ಎಲ್ಲ ಸರಿ ಹೋಗುತ್ತೆ. ಒಂದು ವೇಳೆ ಓದಲಿಲ್ಲ ಅಂದರೆ ಅವರು ಜಾತಕ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಅಲ್ಲೂ ಕೂಡ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ನಿಮ್ಮ ಮಾರ್ಗದರ್ಶನ ಮಕ್ಕಳಿಗೆ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಮಾರ್ಗದರ್ಶನಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಕೆಲವೊಂದಷ್ಟು ಅವರಿಗೆ ಹೇಳಿಕೊಟ್ಟು ಅವ್ರಿಗೆ ಸರಿಯಾಗಿ ಟ್ಯೂಷನ್ಗೆ ಕಳಿಸೋದು ಅಥವಾ ನೀವೇ ಟ್ಯೂಷನ್ ಕೊಡಿಸೋದಾ. ಅದಾದಮೇಲೆ ಅವರಿಗೆ ಓದೋದಕ್ಕೆ ಮತ್ತು ಸ್ಟಡಿ ಮಾಡೋಕ್ಕೆ ಸ್ವಲ್ಪ ಅವರಿಗೆ ಕಾಲಾವಕಾಶವನ್ನು ಹೆಚ್ಚಿಗೆ ಕೊಟ್ಟು ಅವ್ರಿಗೆ ಹೆಚ್ಚಿನ ಒಂದು ಅನುಕೂಲವನ್ನು ನೀವು ಮಾಡಿಕೊಟ್ಟಾಗ ಅವರು ಒಳ್ಳೆಯ ಒಂದು ವಿದ್ಯಾವಂತರಾಗ್ತಾರೆ. ಮತ್ತು ಈ ಒಂದು ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮೆಡಿಕಲ್ ಚೆನ್ನಾಗಿ ಆಗಿಬಿಡ್ತದೆ. ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿರಲಿ, ಇನ್ನು IAS IPS ಮಾಡೋರಿಗೆಲ್ಲ ಸ್ವಲ್ಪ ಅನುಕೂಲ ಅಂತ ಹೇಳಬೇಕು. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅನಾನುಕೂಲ ಇದೆ, ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಟ್ ಕೆಲಸ ಆಗಲ್ಲ ಅಂತಲ್ಲ ಆಗುತ್ತೆ. ಸ್ವಲ್ಪ ಕಾಯಬೇಕಾಗತ್ತೆ, ಅವರು ಕಾದು ಆ ಸಮಯ ಬಂದಾಗ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇರುತ್ತೆ, ಪತ್ರಕರ್ತೆಗೆ ಅನುಕೂಲ ಇರುತ್ತೆ, ಅಧ್ಯಾಪಕರಿಗೆ ಅನುಕೂಲ ಇರುತ್ತೆ. ಮತ್ತು ಯಾವುದೇ ಒಂದು ಫಾರ್ಮಸಿ ನಡೆಸುವಂಥ ವ್ಯಕ್ತಿಗಳು, ಆಮೇಲೆ ಕೆಲವೊಂದಷ್ಟು ಔಷಧೋಪಕರಣಗಳನ್ನು ಮತ್ತು ಪೀಠೋಪಕರಣಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ. ಮತ್ತು ದೂರದೇಶ ಪ್ರಯಾಣ ತೀರ್ಥಯಾತ್ರಾ ಕ್ಷೇತ್ರಗಳಲ್ಲೂ ಕೂಡ ಅಥವಾ ಭೇಟಿ ಕೊಡುವಂಥ ಯೋಗ ಇದೆ. ಕೆಲವೊಂದು ಸಮುದ್ರ ಸ್ನಾನ ಮಾಡತಕ್ಕಂಥ ನದಿ ಸ್ನಾನ ಮಾಡುವಂಥ ಯೋಗಗಳು ಕೂಡ ಈ ರಾಶಿಯವರಿಗೆ ಇರ್ತದೆ. ಮತ್ತು ಕೆಲವೊಂದು ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇರ್ತದೆ. ಮಕ್ಕಳು ಹೊರದೇಶದಲ್ಲಿ ಓದುವಂಥ ಯೋಗ, ಕೆಲಸ ಮಾಡುವಂಥ ಯೋಗ ಕೂಡ ಇರುತ್ತೆ. ಅವರಿಗೆಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕದ ರೀತಿಯಲ್ಲಿ ನೀವು ಅನುಕೂಲವನ್ನು ಆದರೆ ಮಾಡಿಕೊಡಿ. ಆಗಿಲ್ಲ ಅಂದರೆ ಜನ್ಮಭೂಮಿ ಸ್ವರ್ಗಾದ ಬಿಗರಿಸಿ, ನಮ್ಮ ಜನ್ಮಭೂಮಿ ಸ್ವರ್ಗಕ್ಕೆ ಬಿಗಲಾದದ್ದು, ಸ್ವರ್ಗಕ್ಕೆ ಸಮನಾದದ್ದು. ಹಾಗಾಗಿ ಇಲ್ಲೇ ಇದ್ದು ಕೆಲಸ ಮಾಡಿದ್ರು ಕೂಡ ಅವರಿಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಅವರ
ಒಂದು ಏನು ಕ್ವಾಲಿಫಿಕೇಷನ್ ಇರುತ್ತೆ ಅದಕ್ಕೆ ಸರಿಸಮನಾದ ಒಂದು ಒಳ್ಳೆಯ ವೃತ್ತಿಯೂ ಕೂಡ ಅವರಿಗೆ ಸಿಗತ್ತೆ ಅಂತ ಹೇಳೋದು ಭಾಳ ಸಂತೋಷದ ವಿಚಾರವೇ ಆಗಿರ್ತದೆ. ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಮಕ್ಕಳು ಕೆಲಸ ಮಾಡೋರಿದ್ದರೆ ಕೆಲಸ ಮಾಡ್ತಾರೆ, ಓದೋರಿದ್ದರೆ ಓದ್ತಾರೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ. ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ. ಗುರುವಿನ ಅನುಗ್ರಹ ಬೇಕಾಗಿದೆ, ಸ್ವಲ್ಪ ಕಾಯಬೇಕು, ಅದಾದಮೇಲೆ ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರತಿಯೊಂದು ವ್ಯವಹಾರಗಳನ್ನು ಕೂಡ ಹಿತವಾಗಿ ಇಟ್ಕೊಳ್ಳಿ. ತುಂಬ ಕೆಲವೊಂದಷ್ಟು ನೀವು ಜಾಸ್ತಿ ಮಾಡೋಕ್ಕೆ ಹೋದಾಗಲೂ ಸಾಲ ಸೋಲ ಆಗುವಂಥ ಸಾಧ್ಯತೆ ಇರುತ್ತೆ. ಸಾಲ ಸೋಲ ಆಗದೆ ಇದ್ದಾಗ ನೋಡ್ಕೊಳ್ಳಿ. ಶ್ಯೂರಿಟಿ ಗ್ಯಾರಂಟಿ ಎಲ್ಲ ಜಾಸ್ತಿ ಎಲ್ಲೂ ಹಾಕಕ್ಕೆ ಹೋಗಬೇಡಿ. ಅನಿವಾರ್ಯ ಅವಶ್ಯಕತೆ ನೋಡಿಕೊಂಡು ನಿಮ್ಮ ಅನುಕೂಲ ತಕ್ಕಂತೆ ಮಾಡಿ. ಹೊಸ ಕೆಲಸ ಶುರು ಮಾಡುವಾಗ ನಿಮಗೆ ದೈವಾನುಗ್ರಹ ಇರಬೇಕಾಗತ್ತೆ. ದೈವಾನುಗ್ರಹಕ್ಕೋಸ್ಕರ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ದಶಾಭುಕ್ತಿ ಪರಿಶೀಲನೆ ಮಾಡ್ಕೊಳ್ಳಿ. ಒಳ್ಳೆಯ ಯೋಗದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ನಿಮ್ಮ ಕೆಲಸ ಕಾರ್ಯಕ್ರಮ ಮಾಡಬೇಕಂದ್ರೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮಗೆ ಎಲ್ಲ ರೀತಿಯ ಅನುಕೂಲಗಳು, ಸುಖಗಳು, ಸೌಖ್ಯಗಳೆಲ್ಲ ಬರ್ತಾ ಇದೆ. ಈಗಾಗಲೇ ನಿಮಗೆ ಸೂಚನೆ ಬಂದಿದೆ, ಮುಂದೆ ಒಳ್ಳೆಯದಾಗುತ್ತೆ ಎನ್ನುವಂಥ ಸೂಚನೆಗಳು ಬಂದಿದೆ. ನಿಮ್ಗೆ ಒಂದು ಕೆಲಸ ಆಯಿತು ಅಂದರೆ ಎಲ್ಲ ಕೆಲಸ ಆದಂಗೆ. ಹಾಗಾಗಿ ಸ್ವಲ್ಪ ಕಾಯಬೇಕು, ತಾಳ್ಮೆಯಿಂದ ಇರಿ. ಆಲ್ರೆಡಿ ದೇವರ ಅನುಗ್ರಹ ನಿಮ್ಮ ಮೇಲೆ ದೃಷ್ಟಿ ಬಿದ್ದಿದೆ, ಅನುಗ್ರಹ ಪೂರ್ತಿಯಾಗಿ ಬರಬೇಕು. ಹಾಗಾಗಿ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳನ್ನು ನೀವು ಮಾಡಿ, ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಕಡಿಮೆ ಆಗ್ಬೋದು, ನಷ್ಟ ಆಗದೇ ಇರ್ಬೋದು. ಆದರೆ ಅಷ್ಟು ಅನುಕೂಲ ಆಗಲಿಲ್ಲ, ನಾವು ಕೆಲಸ ಮಾಡಿದ್ವಿ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಇದಾಗ್ಬೋದು. ಮತ್ತು ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಕ್ಯಾಂಟೀನ್ ಮಾಡ್ತಕ್ಕಂಥವ್ರಿಗೆ, ಮತ್ತು ಚಿಲ್ಲರೆ ಅಂಗಡಿ ಇಟ್ಕೊಂಡು ದಿನಸಿ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಸ್ಟೀಲ್ ಮಾರ್ತಕ್ಕಂಥ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ಹೇಳ್ತೀವಿ. ಸ್ಟೀಲು, ಕಬ್ಬಣ, ರಿಯಲ್ ಎಸ್ಟೇಟು, ಆಮೇಲೆ ಸಿಮೆಂಟು, ಜಲ್ಲಿ, ಈ ಥರ ವ್ಯವಹಾರಗಳು ಮಾಡೋರಿರ್ತಾರೆ. ಪೆಟ್ರೋಲಿಯಂ ಸಂಬಂಧಪಟ್ಟಂಥದ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ ಏನಾದರೂ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ. ರಿಯಲ್ ಎಸ್ಟೇಟ್ ಮಾಡೋರಿಗೂ ಸ್ವಲ್ಪ ಅನುಕೂಲ ಇದೆ. ಹೀಗೆ ಸಿಂಹರಾಶಿಯವರಿಗೆ ಸ್ವಲ್ಪ ಅನುಕೂಲ ಹೆಚ್ಚಿಗೆ ಇದೆ. ಇನ್ನೂ ಹೆಚ್ಚಿನ ಅನುಕೂಲಕ್ಕೋಸ್ಕರ ಸ್ವಲ್ಪ ಕಾಯಬೇಕು. ಸಾಮಾನ್ಯವಾಗಿ ಇವರಿಗೆ ಮುಕ್ಕಾಲು ಭಾಗ ಒಳ್ಳೆಯ ಶುಭಫಲಗಳಿದೆ ಅಂತ ಹೇಳ್ತೀವಿ. ಆದರೂ ಸ್ವಲ್ಪ ಕಾಯೋದ್ರಿಂದ ಅವರಿಗೆ ಒಳ್ಳೆಯದಾಗತ್ತೆ. ತಾಳ್ಮೆ ಭಾಳ ಮುಖ್ಯ. ಅದೇ ರೀತಿ ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು, ನಿಮ್ಮ ಕುಟುಂಬದ ಯಾರಿಗೆ ಸಮಸ್ಯೆ ಇದೆ ಅವರ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ತೊಂದರೆ ಇದ್ದರೆ ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ವಪತ್ರದ ಅರ್ಚನೆ ಮಾಡಿ, ನಿಮ್ಮೆಲ್ಲ ಕಷ್ಟ ಪರಿಹಾರ ಆಗುತ್ತೆ. ಶುಭ ಆಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.